ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಶಾಗ್ಯ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥ ಮರಿಮಂಗಲ ಪೀಠ ನಡೆದಂತಹ ಗುಂಡಿನ ಚಕಮಕಿ 3 ಬಲಿಯಾದ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೂ ಕೆಲವು ಕಾಲ ಪ್ರತಿಭಟನೆ ನಡೆಯಿತು. ನಂತರ ಮನವೊಲಿಸಿದಂತಹ ಕುಟುಂಬವನ್ನು ಶಾಸಕರು ಹಾಗಾಗಿ ಅವರಿಗೆ 3 ಶವ ಪರೀಕ್ಷೆ ನಡೆಸಿದ ನಂತರ ಗ್ರಾಮಕ್ಕೆ ವಾಪಸ್ ತರಲಾಯಿತು. ಸೋಮವಾರ ಕ್ರೈಸ್ತ ಧರ್ಮದ ಪರವಾಗಿ ಕ್ರೈಸ್ತ ಧರ್ಮದ ಸಂಸ್ಕಾರದ ಹಿನ್ನೆಲೆಯಲ್ಲಿ ಅವರಿಗೆ ಅಂತ್ಯ ಸಂಸ್ಕಾರ ನೆರವೇರಿತು. ಈ ಸಂದರ್ಭದಲ್ಲಿ ಶಾಸಕರು ಕೂಡ ಭರವಸೆ ನೀಡಿದ್ದರು. ಕೊಲೆ ಪ್ರಕರಣ ಅಧಿಕಾರಿಗಳ ಮೇಲೆ, ತಪ್ಪಿತಸ್ಥರ ಅಧಿಕಾರಿಗಳ ಮೇಲೆ ಕೊಲೆ ಪ್ರಕರಣ ಮತ್ತು ಸರ್ಕಾರದಿಂದ ಉನ್ನತ ಮಟ್ಟ ತನಿಖೆಗೆ ಆದೇಶ ಮಾಡಲಾಯಿತು. ಅದೇ ರೀತಿ ಸರ್ಕಾರ 5 ಲಕ್ಷ ಪರಿಹಾರವನ್ನು ಸಹ ಘೋಷಣೆ ಮಾಡಿದೆ ಮತ್ತು ತನಿಖೆಗಳನ್ನು ಆದೇಶ ಮಾಡಲಾಗಿದೆ. ಮತ್ತು ಶಾಸಕ ಎಂ.ಆರ್. ಮಂಜುನಾಥ್ ಅವರು ತಮ್ಮ ವೈಯಕ್ತಿಕ ಪರಿಹಾರ 10 ಲಕ್ಷ ಈ ದಿನ ಅಂತ್ಯ ಸಂಸ್ಕಾರದ ವೇಳೆಯಲ್ಲಿ ಭೇಟಿ ನೀಡಿದಂತಹ ಬಿಜೆಪಿ ಮುಖಂಡರಾದ ಡಾಕ್ಟರ್ ದತ್ತೇಶ್ ಕುಮಾರ್ ಅವರು ತಮ್ಮ ವೈಯಕ್ತಿಕ 3 ಕುಟುಂಬಕ್ಕೂ ತಲಾ 25,000 ರೂಪಾಯಿ ಪರಿಹಾರವನ್ನು ಡಾಕ್ಟರ್ ದತ್ತೇಶ್ ಕುಮಾರ್ ವಿತರಣೆ ಮಾಡಿದರು.